ನಮಸ್ಕಾರ. ನಾನಿಲ್ಲಿ ಒಂದು ಮಗೆ ಸೌತೆಕಾಯಿ ತಗೊಂಡಿದ್ದೀನಿ. ಅದರಿಂದ ಒಂದು ಹಸಿ ಗೊಜ್ಜು ಮಾಡಿ ತೋರಿಸ್ತೀನಿ, ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಈಗ ಸೌತೆಕಾಯಿನ ನಾನು ಹೆಚ್ಚಿ ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ತಿರುಳು ಬೇರೆ ಇದೆ, ಸಿಪ್ಪೆ ಬೇರೆ ಇದೆ. ಈ ತಿರುಳಿಂದ ಸಹಿತ ರುಚಿ ರುಚಿಯಾದ ತಂಬಳಿ ಮಾಡ್ಬೋದು, ಸಿಪ್ಪೆಯಿಂದ ಚಟ್ನಿ ಮಾಡ್ಬೋದು. ಒಂದು ಬೌಲ್ ಆಗಷ್ಟು ಸೌತೆಕಾಯಿ ಹೋಳುಗಳನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ 1 ಸ್ಪೂನ್ ಉದ್ದಿನಬೇಳೆ ಹಾಕ್ತೀನಿ. ಸ್ವಲ್ಪ ಫ್ರೈ ಮಾಡೋಣ. ಖಾರಕ್ಕಿಲ್ಲಿ ನಾನು 5 ಜೀರಿಗೆ ಮೆಣಸು ಹಾಕ್ತೀನಿ. ಹಸಿಮೆಣಸು ಸಹ ಹಾಕ್ಬೋದು. ಹಿಂಗೆ ಹಾಕ್ತೀನಿ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಬೇಕು. ಕಾಲು ಚಮಚ ಆಗಷ್ಟು ಸಾಸಿವೆ ಕಾಳು ಹಾಕ್ತೀನಿ. ಈಗ ಗ್ಯಾಸ್ ಆಫ್ ಮಾಡೋಣ. ಮಿಕ್ಸಿ ಜಾರಿಗೆ 2 ಸ್ಪೂನು ಕಾಯಿ ಹೂವು ಹಾಕಿಟ್ಕೊಂಡಿದ್ದೀನಿ. ಈಗ ಹುರಿದಿರೋ ಉದ್ದಿನಬೇಳೆ ಮತ್ತು ಸಾಸಿವೆ ಕಾಳು ಹಾಕ್ತೀನಿ. ರುಚಿಗೆ ಕಲ್ಲುಪ್ಪು ಹಾಕ್ತೀನಿ. ಈಗ ಸೌತೆಕಾಯಿ ಹೋಳು ಹಾಕ್ತೀನಿ. ಈ ಸೌತೆಕಾಯಿ ಚಟ್ನಿಗೆ ಮೊದಲು ಕಾಯಿ ಹಾಕಿ ನಂತರ ಸೌತೆಕಾಯಿ ಹೋಳು ಹಾಕಿ ಮತ್ತೆ ಕಾಯಿ ಹಾಕಬೇಕು, ಇಲ್ಲಾಂದರೆ ತುಂಬ ನುಣ್ಣಗಾಗ್ಬಿಡುತ್ತೆ. 2 ಸ್ಪೂನು ಕಾಯಿ ಹೂವು ಹಾಕ್ತೀನಿ. ಈಗ ಒಂದ್ಸರಿ ಹಾಗೆ ರುಬ್ಬೋಣ. ನೋಡಿ, ಈಗ ಒಂದ್ಸರಿ ಇಷ್ಟು ರುಬ್ಬಿದ್ದೀನಿ. ಈಗ 1/4 ಲೋಟದಷ್ಟು ನೀರು ಹಾಕಿ ಸ್ವಲ್ಪ ತರಿಯಾಗಿ ರುಬ್ಬೋಣ. ಮಗೆ ಸೌತೆಕಾಯಿ ಗೊಜ್ಜು ರೆಡಿ ಆಯಿತು. ಪರಿಮಳಕ್ಕೊಂದು ಒಗ್ಗರಣೆ ಕೊಡೋಣ. ಬಳಸ್ಬೇಕಾದ್ರೆ ಸೌತೆಕಾಯಿ ಸ್ವಲ್ಪ ಹಣ್ಣಾಗಿರಬಾರ್ದು, ಫ್ರೆಶ್ ಇದ್ದರೆ ತುಂಬ ಟೇಸ್ಟು. ಒಲೆ ಮೇಲೆ ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ. 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 2 ಒಣಮೆಣಸಿನ್ಕಾಯಿ ಚೂರು ಹಾಕ್ತೀನಿ. ರುಚಿಗೊಂಚೂರು ಹಿಂಗೆ ಹಾಕ್ತೀನಿ. ಉದ್ದಿನಬೇಳೆ 1 ಸ್ಪೂನ್ ಹಾಕ್ತೀನಿ. ಈಗ ಸ್ವಲ್ಪ ಫ್ರೈ ಆಗಿದೆ. ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳು ಹಾಕ್ತೀನಿ. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಒಗ್ಗರಣೆ ಹಾಕೋಣ. ಮಗೆ ಸೌತೆಕಾಯಿಯ ರುಚಿ ಗೊಜ್ಜು ಅಥವಾ ಚಟ್ನಿ ರೆಡಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ, ಬಹಳ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಮಗೆ ಸೌತೆಕಾಯಿಯ ಗೊಜ್ಜು ಹೇಗೆ ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.